ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಸರ್ಕಾರ ದುರಾಡಳಿತವನ್ನು ಖಂಡಿಸಿ ಬಿಜಾಪುರದಲ್ಲಿ ರಸ್ತೆ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ. ಇದು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂತಹ ಬಿ.ವೈ. ವಿಜೇಂದ್ರ ಅವರ ಆದೇಶದ ಮೇರೆಗೆ ಈ ರಾಜ್ಯದಲ್ಲಿ ಇವತ್ತ ಪರಿಸ್ಥಿತಿ ರೋಡ್ಗಳ ಪರಿಸ್ಥಿತಿ ನೋಡಿದಾಗ ಬಹಳಷ್ಟು ಚಿಂತಾಜನಕವಾಗಿದೆ. ಇವತ್ತು ಬಿಜಾಪುರದಲ್ಲಿಯೂ ಕೂಡ, ಬಿಜಾಪುರ ಜಿಲ್ಲೆಯ ಪ್ರತಿ ಹಳ್ಳಿಯಲ್ಲಿಯೂ ಕೂಡ ರೋಡ್ಗಳು ತಗ್ಗಿಕೊಂಡು ತುಂಬಿಬಿಡ್ತಾ ಇವೆ. ಇವತ್ತು ಹಳ್ಳಿಯಲ್ಲಿ ಜನ ಹೊರಗೆ ರೋಡ್ನಲ್ಲಿ ತಿರುಗಲ್ಲಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ರೋಡ್ಗಳು ತಗ್ಗಿಕೊಂಡು ಕೂಡ್ಯಾವ. ಇವತ್ತು ಜನ ಭಯಭೀತರಾಗಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ಎಚ್ಚೆತ್ತುಕೊಂಡು ಇವತ್ತು ಗುಂಡಿಗಳನ್ನು ಮುಚ್ಚತಕ್ಕಂಥ ಕೆಲಸ ಕೈಗೊಳ್ಳಬೇಕು. ಇಲ್ಲವಾದ್ರೆ ಇದು ಒಬ್ಬರು ಹೋರಾಟ ತಿರುಗ್ತದೆ. ಇವತ್ತು ಸಾಕಷ್ಟು ಗುತ್ತಿಗೆ ಟೆಂಡರ್ ಕರ್ಮೀರಿ ಕೆಲಸ ಮಾಡಿಸ್ಕೊಂಡು ಗುತ್ತಿಗೆದಾರರಿಗೆ ದುಡ್ಡು ಕೊಡಲಾಗ ಹಣ ಇಲ್ಲದ ಇವತ್ತು ಮುಂದೆ ಆದಂತ ಕೆಟ್ಟ ಪರಿಸ್ಥಿತಿಗಳನ್ನು ಕೂಡ ರಿಪೇರಿ ಮಾಡಕ್ ಆಗೋದಿಲ್ಲ. ಅದಕ್ಕೆ ಇದೇ ರೀತಿ ಮುಂದುವರೆದ್ರೆ ಇವತ್ತು ರಾಜ್ಯದ ಜನತೆ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಇವತ್ತು ವಯಸ್ಸಾದವರು ಮನೆ ಬಿಟ್ಟು ಹೊರಗೆ ಬರ್ತಾ ಇಲ್ಲ. ಹೊರಗೆ ಬಂದ್ರ ಅವರು ಬಿಟ್ಟು ಬೀಳ್ತಕ್ಕಂಥ ಆಗ್ಲೇ ಒಂದು ವಾತಾವರಣ ಕ್ರಿಯೇಟ್ ಆಗೈತಿ. ಬೇಕಂದ್ರೆ ಇವತ್ತು ನಾನು ನಮ್ಮ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳನ್ನು ಹೇಳ್ತಾ ಇದ್ದೀನಿ, ಇವತ್ತು ನೀವು ಬಿಜಾಪುರ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ಬೇಕು, ಹಳ್ಳಿಗಳಲ್ಲಿ ಪ್ರವಾಸ ಮಾಡ್ರಿ. ಅವಾಗ ನಿಮ್ಗೆ ಗೊತ್ತಾಗೈತಿ ಬಿಜಾಪುರ ಜಿಲ್ಲೆ ಎಲ್ಲ ಹಳ್ಳಿಗಳಲ್ಲಿ ರೋಡ್ಗಳು ತಗ್ಗುಗುಂಡಿಂದ ಕೂಡ್ಯಾವ. ಇವತ್ತು ಬಿಜಾಪುರದಲ್ಲಿನ ಸಿದ್ದೇಶ್ವರ ಆಶ್ರಮ, ಇವತ್ತು ಸಿದ್ದೇಶ್ವರ ಬಡಾವಣೆ ಸುತ್ತ ನೋಡ್ರಿ, ಅಲ್ಲಿ ಕೂಡ ತಗ್ಗುಗುಂಡಿಗಳು ತುಂಬಿಟ್ಟಾವ್. ಇದೇ ರೀತಿ ಆದ್ರ ಇದು ಎಲ್ಲ ದೃಷ್ಟಿಯಿಂದಲೂ ಕೂಡ ಹೀನಾಯ ಪರಿಸ್ಥಿತಿ ಆಗಿದೆ ಬಿಜಾಪುರ. ಇವತ್ತು ವ್ಯಾಪಾರಸ್ಥರು ಕೂಡ ಬಹಳಷ್ಟು ಕಠಿಣ ಪರಿಸ್ಥಿತಿ ಅನುಭವಿಸಕೈತೆ. ಇವತ್ತು ತಮಗೆ ಗೊತ್ತದ, ಇವತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ಗುತ್ತಿಗೆದಾರರು ಇವತ್ತೇನು ಕುಡಿ ನೀರು ಕೊಡ್ತಕ್ಕಂಥ ಮೇಂಟೈನ್ ಮಾಡ್ತಕ್ಕ ಗುತ್ತಿಗೆದಾರರು ಜಿಲ್ಲಾ ಪಂಚಾಯತಿ CS ಇರ್ಬೋದು, DC ಅವ್ರಿಗಿರ್ಬೋದು, ಮನವಿ ಕೊಟ್ಟ ಒಂದು ವಾರದೊಳಗೆ ನೀವು ಪೇಮೆಂಟ್ ಮಾಡದೆ ಹೋದ್ರೆ ಕುಡಿಯಕ್ ನೀರು ಬಂದ್ ಮಾಡ್ತೀವಿ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಒಂದು ಲೆಟರ್ ಕೂಡ DC-ಗೆ CS ಕೊಟ್ಟಾರ. ಇಂತಕ್ಕ CS ಇರ್ಬೋದು, DC ಇರ್ಬೋದು, ಆ ಗುತ್ತಿಗೆದಾರ ಉತ್ತರ ಕೊಟ್ಟಿಲ್ಲ. ಒಂದ್ ವೇಳೆ ಏನಾದ್ರು ಎಲ್ಲ ಗುತ್ತಿಗೆದಾರರು ಆ ಮೇಂಟೆನೆನ್ಸ್ ಬಂದ್ ಮಾಡಿದ್ರಂದ್ರೆ ಇವತ್ತು ಬಿಜಾಪುರ ಜಿಲ್ಲೆ ಕುಡಿಯಕ್ ನೀರು ಸಿಗಲ್ಲ ಪರಿಸ್ಥಿತಿ ಬರ್ತದೆ. ಇಂಥ ಒಂದು ಹೀನಾಯ ಪರಿಸ್ಥಿತಿಯಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟು ಇದೇ ರೀತಿ ನೀವು ಮುಂದುವರೆದ್ರೆ ವಿಜಯಪುರ ಜಿಲ್ಲೆ ಎಲ್ಲ ಗುಂಡಿಗಳಲ್ಲಿ ಗಿಡಗಳಿರ್ತಕ್ಕಂಥ ಕಾರ್ಯಕ್ರಮವನ್ನ ಭಾರತೀಯ ಜನತಾ ಪಕ್ಷ ಹಮ್ಮಿಕೊಳ್ಳಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತನ್ನು ನೋಡ್ತೇವೆ. ಭಾರತೀಯ ಜನತಾ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಜೀವ ತೆಗೆಯುವ ಸಂಚಕಾರಕ್ಕೆ, ಕಾಂಗ್ರೆಸ್ ಸರ್ಕಾರ ಜೀವಕ್ಕೆ ಸಂಚಕಾರ, ಕಾಂಗ್ರೆಸ್ ಸರ್ಕಾರ ಜೀವಕ್ಕೆ ಸಂಚಕಾರ. ಗುಂಡಿಗಳ ಜನಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಿಗಳ ಜನಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಿಯಿಂದ ಗುಂಡಾಂತರ ಸೃಷ್ಟಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಿಯಿಂದ ಗಂಡಾಂತರ ಸೃಷ್ಟಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಿಯಿಂದ ಗಂಡಾಂತರ ಸೃಷ್ಟಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಿ ಮುಚ್ಚಿದ ಕರ್ನಾಟಕದ ಘನತೆ ಹಾಳು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಿ ಮುಚ್ಚಿದ ಕರ್ನಾಟಕ ಘನತೆ ಹಾಳು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂಚಾರಕ್ಕಿಲ್ಲ ಸಮರ್ಪಕ ರಸ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂಚಾರಕ್ಕಿಲ್ಲ ಸಮರ್ಪಕ ರಸ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ರಾಜ್ಯ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯ ರಾಜ್ಯಗಳಿಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮೂಲಕ ಮಾಡ್ತೇನೆ. ಬಂಧುಗಳೇ, ತಿರುಗಾಡಲಿಕ್ಕೆ ಯೋಗ್ಯರ್ಲಾರ ರಸ್ತೆ ಇಡೀ ದೇಶದೊಳಗೆ ಎಲ್ಲರ ಇದ್ರ ಅದಕ್ಕೊಂದು ರೆಕಾರ್ಡ್ ಅನ್ನೋದು ಮಾಡ್ತಿದ್ರ ಅದು ಖಂಡಿತವಾಗಿ ನಮ್ಮ ಗ್ರಾಮೀಣ ರಸ್ತೆಗಳ ಪಾಡಂತೂ ಬಹಳ ಹೀನಾಯ ಸ್ಥಿತಿ ಅದ. ನಮ್ಮ ಸೋದರಾಗಿರುವಂತ ರಮೇಶ್ ಜಿಗೇರಿ ಸಾಹೇಬ್ರು ಹೇಳಿದ್ರು, MLAಗಳು ತಿರುಗಾಡಬೇಕಂದ್ರೆ ರಸ್ತೆ ಉಳಿದಿಲ್ಲ, ಇನ್ನ ಜನಸಾಮಾನ್ಯರ ಗತಿ ಏನು ಅನ್ನುವಂಥದ್ದು. ಖಂಡಿತ ಈ ರಸ್ತೆಗಳನ್ನ ಸರಿ ಮಾಡಬೇಕು. ಏನು 2.5 ವರ್ಷ ಅಭಿವೃದ್ಧಿ ರಜೆ ಮಾಡಿದಿರಿ ನೀವು,
ಈ ಅಭಿವೃದ್ಧಿ ರಜೆಯನ್ನ ಹೊರಗೆ ಬಂದು ಮೂಲಕ ಮಾಡ್ತೇನೆ. ಬಂಧುಗಳೇ, ತಿರುಗಾಡಲಿಕ್ಕೆ ಯೋಗ್ಯವಿರಲಾರದ ರಸ್ತೆ ಇಡೀ ದೇಶದೊಳಗೆ ಎಲ್ಲರ ಇದ್ರ ಅದಕ್ಕೊಂದು ರೆಕಾರ್ಡ್ ಅನ್ನೋದು ಮಾಡ್ತಿದ್ರ ಅದು ಖಂಡಿತವಾಗಿ ನಮ್ಮ ಗ್ರಾಮೀಣ ರಸ್ತೆಗಳ ಪಾಡಂತೂ ಬಹಳ ಹೀನಾಯ ಸ್ಥಿತಿ ಅದ. ನಮ್ಮ ಸಂಸದರಾಗಿರುವಂತ ರಮೇಶ್ ಜಿಗೇರಿ ಸಾಹೇಬ್ರು ಹೇಳಿದ್ರು, MLAಗಳು ತಿರುಗಾಡಬೇಕಂದ್ರೆ ರಸ್ತೆ ಉಳಿದಿಲ್ಲ, ಇನ್ನ ಜನಸಾಮಾನ್ಯರ ಗತಿ ಏನು ಅನ್ನುವಂಥದ್ದು. ಖಂಡಿತ ಈ ರಸ್ತೆಗಳನ್ನ ಸರಿ ಮಾಡಬೇಕು. ಏನು 2.5 ವರ್ಷ ಅಭಿವೃದ್ಧಿ ರಜೆ ಮಾಡಿದಿರಿ ನೀವು, ಈ ಅಭಿವೃದ್ಧಿ ರಜೆಯನ್ನ ಹೊರಗೆ ಬಂದು ಅಭಿವೃದ್ಧಿ ಮಾಡೋದು ನಿಮ್ ಕರ್ತವ್ಯ ಅದ, ಮಾಡಬೇಕು ಅನ್ನೋಂತ ಆಗ್ರಹ ಮಾಡಿ 2 ಮಾತು ಮುಗಿಸ್ತೇನೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ, ಗುಂಡಿಗಳ ಜನಕ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಗುಂಡಿಗಳ ಜನಕ ಸಿದ್ದರಾಮಯ್ಯ ಸರ್ಕಾರಕ್ಕೆ, ನಿರಂತರ ಭ್ರಷ್ಟಾಚಾರವನ್ನು ಸಿದ್ದರಾಮಯ್ಯ ಸರ್ಕಾರಕ್ಕೆ, ಕಾಲಮಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಿ ಮುಚ್ಚದ ಕರ್ನಾಟಕ ಜನತೆ ಹಾಳು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಸರ್ಕಾರಕ್ಕೆ, ಜನತೆಗೂ ಕೂಡ ದಿವಾಳಿ ಎಬ್ಬಿಸಿದ ಸರ್ಕಾರಕ್ಕೆ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕರ್ನಾಟಕ ರಾಜ್ಯವನ್ನು ದಿವಾಳಿ ಮಾಡಿದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಗುಂಡಿ ಭಾಗ್ಯವನ್ನು ಕೊಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ರಸ್ತೆ ಭಾಗ್ಯ ಕೊಡಿ, ಗಾಡಿ ಮುಂದೆ ಹಚ್ಚಿಬಿಡ್ರು. ರಾಜ್ಯ ಸರ್ಕಾರಕ್ಕೆ, ಗುಂಡಿ ಮುಚ್ಚುವ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಿ ಭಾಗ್ಯ ಕೊಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.